ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠ ಸಮಯ ಇದಾಗಿದೆ ನಮ್ಮ ಯೇಸುವಿನ ವಾಕ್ಯ ಧ್ಯಾನಿಸುವುದಕ್ಕಾಗಿ. ಬನ್ನಿ ಮತ್ತೆ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ನಿಮ್ಮ ಸನ್ನಿಧಿಯನ್ನು ಕೋರಿಕೊಳ್ಳುವವರನ್ನಾಗಿ, ನಿಮ್ಮ ಸಹವಾಸ ಕೋರಿಕೊಳ್ಳುವವರಾಗಿ ನಿಮ್ಮೊಂದಿಗೆ ನಡೆಯಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಬಹಳಷ್ಟು ಸಾರಿ ನಮಗೆ ಈ ಲೋಕದಲ್ಲಿ ನಾನಾ ವಿಧವಾದ ಹೋರಾಟಗಳು ಎದುರಾಗ್ತಲೇ ಇರ್ತವೆ. ಆದರೆ ದೇವರನ್ನು ಹೊಂದಿಕೊಂಡಿರುವ ನಮಗೆ ಎಷ್ಟು ಅಭಯ, ಎಷ್ಟು ಧೈರ್ಯ ಇದೆ ಎಂದು, ಎಷ್ಟು ಕಾವಲು ನಮಗಿದೆ ಎಂದು ಗಮನಿಸುವುದಾದರೆ, ಅದನ್ನು ನಂಬುವುದಾದರೆ ಸುರಕ್ಷಿತವಾಗಿ ನಾವು ಇರಬಲ್ಲೆವು. ಬೈಬಲ್ನಲ್ಲಿ ತಿಮೋತಿಗೆ ಬರೆದ 2ನೇ ಪತ್ರಿಕೆ, ಮತ್ತೊಮ್ಮೆ ಹೇಳ್ತೇನೆ, ತಿಮೋತಿ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯಿಯೊಳಗಿಂದ ತಪ್ಪಿಸಿದನು. ನನ್ನ ವಿಷಯದಲ್ಲಿ ದೇವರಿಗೆ ಒಂದು ಪ್ರಣಾಳಿಕೆ ಇದೆ. ನಾನು ಆತನ ಸುವಾರ್ತೆಯನ್ನು ಪ್ರಕಟಿಸಬೇಕೆಂದು, ಅದು ಸಂಪೂರ್ಣವಾಗಿ ಪ್ರಕಟಿಸಬೇಕೆಂದು ಅನ್ಯ ಜನರು ಕೂಡ ಕೇಳಬೇಕು ಎಂಬುದಾಗಿ ದೇವರು ಅದನ್ನು ನೇಮಿಸಿರೋದರಿಂದ ಸುವಾರ್ತೆ ಸಾರಲ್ಪಡೋಣದಲ್ಲಿ ಸಾಗುತ್ತಿರುವಾಗ ಆಗ ಉಂಟಾಗುವಂತಹ ಆಟಂಕಗಳನ್ನು, ಅಭ್ಯಂತರಗಳನ್ನು, ಸೈತಾನನು ತರುವಂತಹ ಹೋರಾಟಗಳನ್ನೆಲ್ಲ ಜಯಿಸುವುದಕ್ಕಾಗಿ ಕರ್ತನು ನನ್ನ ಪಕ್ಕದಲ್ಲಿ ನಿಂತು ನನ್ನ ಸಂಗಡ ಇದ್ದು ನನ್ನನ್ನು ಸೈತಾನನ ಉರುಳಿನಿಂದ ತಪ್ಪಿಸಿದ್ದಾರೆ, ಸಿಂಹದ ಬಾಯಿಯೊಳಗಿಂದ ತಪ್ಪಿಸಿದ್ದಾರೆ. ಪೌಲನು ಹೇಳ್ತಾನೆ, ನಿಜವೇ ನೋಡಿ, ಯಾರನ್ನು ನುಂಗಲಿ ಎಂಬುದಾಗಿ ನಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡ್ತಿದ್ದಾನೆ. ಆ ವಚನ ನೋಡಿರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 8ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಸ್ಥಿರಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಯಾವಾಗ ನಾವು ದೇವರಿಗಾಗಿ ಬದುಕಬೇಕು ಅಂದುಕೊಳ್ಳುತ್ತೇವೋ, ನಮ್ಮನ್ನು ತಡೆಯುವುದಕ್ಕಾಗಿ, ಇಲ್ಲವೇ ನಮ್ಮನ್ನು ಗದರಿಸುವುದಕ್ಕಾಗಿ, ಅಟ್ಯಾಕ್ ಮಾಡುವುದಕ್ಕಾಗಿ ಅವನು ತಿರುಗಾಡುತ್ತಲೇ ಇದ್ದಾನಂತೆ. ಅದಕ್ಕೆ ಸ್ಥಿರಚಿತ್ತರಾಗಿ ನಾವಿರಬೇಕಂತೆ. ನಾವು ಚಂಚಲರಾಗಿರೋದಾದ್ರೆ, ಭಯದಿಂದಿರುವುದಾದ್ರೆ ಸೈತಾನನಿಗೆ ಭಯಪಡ್ತೇವೆ. ನಾವು ಸೈತಾನನಿಗೆ ಭಯಪಡಬಾರದು ಪ್ರಿಯರೇ. ಸೈತಾನನಿಗೆ ಭಯಪಡುವುದಾದರೆ ಅವನು ನಮ್ಮನ್ನು ಇನ್ನಷ್ಟು ಆಟ ಆಡಿಸುತ್ತಾನೆ, ವಶಪಡಿಸಿಕೊಳ್ತಾನೆ. ಅವನು ಗರ್ಜಿಸುತ್ತಾನೆ. ಏನಂತೆ? ಗರ್ಜಿಸುತ್ತಾ ತಿರುಗಾಡುತ್ತಾನಂತೆ. ಅವನು ಎಷ್ಟೇ ಗರ್ಜಿಸಿದರೂ ಅವನಿಗೆ ಕೊಂಡಿ ಇಲ್ಲ, ಕೊಂಡಿ ಮುರಿದಾಕಿದ್ದಾರೆ. ಯೇಸು, ಹೌದಲ್ಲವೇ? ಸೈತಾನನ ಮರಣ ಎಂಬ ಮುಳ್ಳನ್ನು ಯೇಸು ಮುರಿದು ಹಾಕಿದ್ದಾರೆ. ನಮಗೂ ಇನ್ನು ಯಾರೂ ಮರಣಕ್ಕೆ ಕಳುಹಿಸಿಕೊಡ್ಲಿಕ್ಕಾಗೋದಿಲ್ಲ. ನಾವು ಮರಣ ಹೊಂದಿದರೂ ಸಜೀವವಾಗಿಯೇ ಇರ್ತೇವೆ. ಕಾರಣ, ನಾವು ಆಧ್ಯಾತ್ಮಿಕ ಜೀವಿತ ಜೀವಿಸುತ್ತಿರುವುದರಿಂದ. ಕ್ರಿಸ್ತನಲ್ಲಿದ್ದವರಿಗೆ ಇನ್ನು ಮರಣವಿಲ್ಲ. ಬೆಂಕಿ ಗಂಧಕಗಳಿಂದ ಉರಿಯುವ 2ನೇ ಮರಣ ಇಲ್ಲ. ಅಂದರೆ ಈ ಲೋಕದಲ್ಲಿ ಎಲ್ಲರೂ ಮರಣ ಹೊಂದಬೇಕು ಬಿಡಿ. ನಾವೇ ಈ ಲೋಕದಲ್ಲಿ ಮರಣ ಹೊಂದಿದ್ರೂ ಕೂಡ ನಾವು ಪರಲೋಕದಲ್ಲಿ ಶಾಶ್ವತವಾದ ಜೀವಿತ ಹೊಂದಿಕೊಳ್ತೇವೆ. ಸುಳ್ಳುಗಾರರು, ಮೋಸಗಾರರು, ಕೊಲೆಗಾರರು ಆ ನರಕಕ್ಕೆ ಹೋಗ್ತಾರೆಂಬ ದೊಡ್ಡ ಲಿಸ್ಟೇ ಇದೆ. ಕೆಟ್ಟದನ್ನೇ ಪ್ರೀತಿಸಿ ನಡೆಸುವವರು ಬೆಂಕಿ ಗಂಧಕಗಳು ಉರಿಯುವ ಆ ಕೆರೆಯೊಳಗೆ ಹಾಕಲ್ಪಡುತ್ತಾರೆ. ಅದೇ 2ನೇ ಮರಣ, ಅದು ಶಾಶ್ವತವಾದ ಮರಣ. ಯೇಸು ನಮ್ಮನ್ನು ಮರಣದಿಂದ ತಪ್ಪಿಸಬೇಕೆಂದು, ಶಾಶ್ವತವಾದ ಮರಣದಿಂದ ತಪ್ಪಿಸಬೇಕೆಂದು ಬಯಸುತ್ತಿದ್ದಾರೆ. ಸೈತಾನನ ಉರುಳಿನಿಂದ ತಪ್ಪಿಸಬೇಕೆಂದು ಬಯಸುತ್ತಿದ್ದಾರೆ. ಆತನು ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ನಮಗೆ ಜಯ ಕೊಡುತ್ತಾನೆ.
ಅದಕ್ಕೆ ಸ್ಥಿರವಾದ ಬುದ್ಧಿಯುಳ್ಳವರಾಗಿರಿ, ಸೈತಾನನಿಗೆ ಭಯಪಡಬೇಡಿರಿ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿರಿ. ಕರ್ತನಾದ ಯೇಸು ಯಾವಾಗ ನಮ್ಮ ಬಳಿಯಲ್ಲಿ ನಿಲ್ಲುತ್ತಾರೆ ಎನ್ನುವುದಾದರೆ, ಆತನನ್ನು ಹುಡುಕುವಾಗ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರಿಗೆ ಮೊರೆಯಿಡಿರಿ, ಆಗ ಆತನು. 2-3 ಐಕ್ಯವಾಗಿ ಪ್ರಾರ್ಥಿಸುವಾಗ ಉತ್ತರಿಸುತ್ತೇನೆ ಅಂದಿದ್ದಾರೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಅಂದಿದ್ದಾರೆ. ಅಂತಹ ದೇವರನ್ನು ಆಹ್ವಾನಿಸಬೇಕು ನಮ್ಮ ಮನೆಗಳೊಳಗೆ, ನಮ್ಮ ಹೃದಯದೊಳಗೆ, ನಮ್ಮ ಜೀವಿತದೊಳಗೆ. ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂಬ ಧೈರ್ಯದೊಂದಿಗೆ ನಾವು ನಮ್ಮ ಎದುರು ಇರುವ ವಿರೋಧಿಯನ್ನು ಎದುರಿಸಬೇಕು. ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಬೈಬಲ್ನಲ್ಲಿದೆ ಪ್ರಿಯರೇ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸುಮ್ಮನೆ ಬೆದರಿಸಿದ್ರೆ ಅವನು ಹೋಗುವವನಲ್ಲ. ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಅಂದ್ರೆ ಸಾಕು, ಅವನು ಓಡೋಡಿ ಹೋಗ್ತಾನೆ. ಒಬ್ಬ ಚಿಕ್ಕ ಹುಡುಗನಿಗೆ ಬೇಕಾದರೆ ನೋಡಿ, ಯಾರಾದರೂ ಅವರಿಗೆ ಬೆದರಿಸಿದಾಗ ಅವರು ಹೋಗಿ ತಮ್ಮ ತಂದೆ ಕೈ ಹಿಡ್ಕೊಂಡು ಅಲ್ಲಿಂದ ಕೆಣಕುವ ಮುಖ ಇಟ್ಕೊಂಡು ಸನ್ನೆ ಮಾಡ್ತಿರ್ತಾನೆ. ಎದುರಿರುವವನು ಅವನಿಗೆ ಏನೂ ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಆ ಹುಡುಗನ ತಂದೆ ಅಲ್ಲಿರೋದ್ರಿಂದ ತಿರುಗಿ ಹಿಂದಕ್ಕೆ ಹೋಗ್ತಾನೆ. ಹಾಗೆಯೇ ನಮ್ಮ ತಂದೆ, ನಮ್ಮ ಪರಲೋಕದ ತಂದೆ ನಮ್ಮೊಂದಿಗಿದ್ದಾರೆ. ನಿಮ್ಮ ಮೇಲೆ ದಾಳಿ ಮಾಡಲು ಬರುವವರಿಗೆ ಕರ್ತನನ್ನು ತೋರಿಸಿರಿ. ನಿಮ್ಮ ವಿರುದ್ಧ ಪಿತೂರಿಯ ಕುತಂತ್ರಗಳನ್ನು ಮಾಡುವವರ ವಿಷಯದಲ್ಲಿ ನಿಮ್ಮ ಕರ್ತನಾದ ಯೇಸುವಿಗೆ ಹೇಳ್ರಿ. ಅಷ್ಟೇ ಹೊರತು ನಾವು ಪ್ರತಿಯೊಂದಕ್ಕೂ ಈ ಲೋಕದಲ್ಲಿ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಸಿಂಹ ಹೇಗೆ ಅಟ್ಯಾಕ್ ಮಾಡುತ್ತೆ ನೋಡಿ, ಕೆಲವರು ಬಾಯಿ ತೆರೆದ್ರೆ ಸಾಕು ಸೈತಾನನು ಸೈತಾನನು ಅನ್ನುತ್ತಲೇ ಇರ್ತಾರೆ. ಸೈತಾನನು ಶೋಧಿಸಿದ್ದಾನೆ, ಸೈತಾನನು ಬೆದರಿಸಿದ್ದಾನೆ, ಸೈತಾನನು ಪ್ರೇರೇಪಿಸಿದ್ದಾನೆ, ಸೈತಾನನು ವಶ ಮಾಡಿಕೊಂಡಿದ್ದಾನೆ, ಸೈತಾನನು ಬೀಳಿಸಿದ್ದಾನೆ. ನೋ, ಅವನು ಸೋತು ಹೋದ ಶತ್ರು ಆಗಿದ್ದಾನೆ. ಯೇಸು ನಿಮ್ಮ ಪಕ್ಷದಲ್ಲಿರುವುದಾದರೆ, ಯೇಸು ನಿಮ್ಮ ಹೃದಯದೊಳಗಿರುವುದಾದರೆ ಪ್ರತಿ ವಿಷಯದಲ್ಲಿ ನಿಮಗೆ ಜಯ ಉಂಟಾಗ್ತದೆ. ವಾಕ್ಯದಲ್ಲಿ ಹೇಳ್ತಾನೆ, ದೇವರು ನನ್ನನ್ನು ಬಲಪಡಿಸಿ ಸಿಂಹದ ಬಾಯಿಯೊಳಗಿಂದ ನನ್ನನ್ನು ತಪ್ಪಿಸಿದ್ದಾರೆ ಅನ್ನುತ್ತಾನೆ ಪೌಲನು. ನೋಡಿ, ನಮ್ಮ ವಿರೋಧಿಯಾಗಿರುವವನು ಸೈತಾನನಾಗಿದ್ದಾನೆ. ದೇವರಿಗೆ ಯಾರು ವಿರೋಧಿಗಳೋ ದೇವರ ಮಕ್ಕಳಿಗೂ ಕೂಡ ಅವರೇ ವಿರೋಧಿಗಳು. ನಿಮ್ಮ ವಿರೋಧಿಯಾದ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡ್ತಿದ್ದಾನಂತೆ. ಯಾಕೆ ಹುಡುಕಾಡೋದು? ಬಹಳಷ್ಟು ಜನ ಇದ್ದಾರಲ್ಲವೋ, ಯಾರು ದೇವರಿಗಾಗಿ ಬದುಕಬೇಕನ್ನುತ್ತಾ ಇದ್ದಾರೆ, ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ನಂಬಿಕೆಯಲ್ಲಿ ಬೆಳೆಯುತ್ತಾ ಇದ್ದಾರೆ, ಅವರನ್ನೇ ಅಟ್ಯಾಕ್ ಮಾಡಬೇಕೆಂದು ನೋಡ್ತಾನೆ. ಸೈತಾನನು ಹೇಗೆ ನಮ್ಮನ್ನು ಎದುರಿಸುತ್ತಾನೆ ಗೊತ್ತಾ? ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸಿಬಿಡುತ್ತಾನೆ, ಆರ್ಥಿಕ ವಿಷಯದಲ್ಲಿ ನಮ್ಮನ್ನು ಚದುರಿಸಿಬಿಡುತ್ತಾನೆ, ನಮ್ಮ ರಿಲೇಶನ್ಶಿಪ್, ನಮ್ಮ ಬಾಂಧವ್ಯಗಳಲ್ಲಿ ಕಲಹ, ಕಕ್ಷ, ಮನಸ್ತಾಪ ಉಂಟುಮಾಡಿ ನಮ್ಮ ಮನಸ್ಸನ್ನು ಕೂಡ ಹಾಳು ಮಾಡುವ ಪ್ರಯತ್ನ ಮಾಡ್ತಾನೆ. ನಮಗೆ ಟೂ ಮೆನಿ ವರ್ಕ್ಸ್ ಅಂದರೆ ಪ್ರಾರ್ಥನೆ ಮಾಡದಂತೆ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಬಿಡುತ್ತಾನೆ. ಹೀಗೆ ಸೈತಾನನು ನಮ್ಮ ಮೇಲೆ ದಾಳಿ ಮಾಡ್ತಾನೆ. ಹಾಗಾಗಿ ಈ ರೀತಿಯಾಗಿ ಸೈತಾನನು ನಮ್ಮ ಮೇಲೆ ದಾಳಿ ಮಾಡುವ ಈ ಶೋಧನೆಗಳನ್ನೆಲ್ಲ ನಾವು ಜಯಿಸಬೇಕು ಪ್ರಿಯರೇ. ಅಂದರೆ ಯೇಸುವನ್ನು ನಾವು ಪ್ರೀತಿಸಬೇಕು, ಯೇಸುವಿಗೆ ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನ ನಾವು ಕೊಡಬೇಕು, ಆತನನ್ನೇ ರಾಜನಾಗಿ ಒಡೆಯನಾಗಿ ಮಾಡಿಕೊಳ್ಬೇಕು. ಕರ್ತನಾದ ಯೇಸುವಿನಲ್ಲಿ ನಾವು ನಂಬಿಕೆ ಇಡಬೇಕು. ಅದಕ್ಕೆ ಮೇಲಿಂದ ಮೇಲೆ ಹೇಳ್ತಿದ್ದೇನೆ, ದಿನಾಲು ನಿಮ್ಮ ದಿನಚರಿಯನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿರಿ. ಸೈತಾನನು ಆ ದಿನಾವಿಡೀ ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಅವನು ಏನಾದರೂ ಒಂದು ವೇಳೆ ಏನೇ ಪ್ರಯತ್ನ ಮಾಡಿದ್ರೂ ಅವನ ಕಾರ್ಯಗಳೆಲ್ಲ ವಿಫಲವಾಗ್ತವೆ. ಇಲ್ಲಿ ಮತ್ತೊಂದು ಮಾತು ನೋಡುವುದಾದರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ ಹೇಳುತ್ತೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಪಕ್ಷದಲ್ಲಿರೋದಾದರೆ ನಮ್ಮ ವಿರೋಧಿ ಯಾರು? ವಿರೋಧಿಯಾದ ಸೈತಾನನು ನಮಗೆ ಏನ್ ಮಾಡ್ಲಿಕ್ಕಾಗುತ್ತೆ? ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿರುವುದಾದರೆ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ. ಆ ಸೈತಾನನಿಗೆ ಸೃಷ್ಟಿಸಿದಾತನು, ಸೈತಾನನಿಗೆ ಸೃಷ್ಟಿಸಿದಾತನು ಅಂದ್ರೆ ಮತ್ತೆ ನೀವು ದೆವ್ವಕ್ಕೂ ದೇವರೇ ಉಂಟು ಮಾಡಿದ್ರಾ ಅಂದ್ಕೊಳ್ಬೇಡಿ. ಲೂಸಿಫರ್ ಎಂಬ ದೂತನನ್ನು ಉಂಟು ಮಾಡಿದ್ರು ಆತನು. ಅವನಿಗೆ ದೇವದೂತನಾಗಿ, ಪ್ರಧಾನ ದೂತನಾಗಿ ಉಂಟು ಮಾಡಿದ್ರು ದೇವರು. ಆ ದೇವರ ಮಾತಿಗೆ ಈ ದೂತನು ತಿರುಗಿ ಬಿದ್ದು ಆ ದೇವರೊಂದಿಗೆ ತಾನು ಸರಿಸಮಾನನೆಂದು ಪರಿಗಣಿಸಿಕೊಂಡು ದೊಬ್ಬಲ್ಪಟ್ಟು ಸೈತಾನನಾದ. ಆ ಸೈತಾನನನ್ನು ನೀವು ಜಯಿಸುವುದಕ್ಕಾಗಿ ನಿಮ್ಮಿಂದ ನಮ್ಮಿಂದ ಆಗದೇ ಇರಬಹುದೇನೋ, ಅಂದರೆ ನಮ್ಮ ಸ್ವಂತ ಶಕ್ತಿಯಿಂದ ಸೈತಾನನೊಂದಿಗೆ ಹೋರಾಡ್ಲಿಕ್ಕಾಗೋದಿಲ್ಲವೇನೋ, ಆದರೆ ದೇವರು ನಮ್ಮ ಪಕ್ಷದಲ್ಲಿದ್ದುಕೊಂಡು ಯುದ್ಧ ಮಾಡಿ ನಮಗೆ ಜಯ ಕೊಡುವುದಕ್ಕಾಗಿ ಯಾವಾಗಲೂ ಸಿದ್ಧವಾಗಿದ್ದಾರೆ.
ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? ದೇವರೇ ನಮ್ಮ ಪಕ್ಷದಲ್ಲಿರುವಾಗ, ನಮಗೋಸ್ಕರ ದೇವರು ತನ್ನ ಸ್ವಂತ ಮಗನನ್ನೇ ಅರ್ಪಿಸಿಕೊಟ್ಟಿರುವಾಗ, ಆತನೊಂದಿಗೆ ನಮಗೆ ಸಮಸ್ತವನ್ನೆಲ್ಲ ಯಾಕೆ ಆತನು ದಯಪಾಲಿಸದೇ ಇರುವನು? ನೋಡಿ ಪ್ರಿಯರೇ, ಬೇರೆಯವರಿಗೇನಾದರೂ ಹಣ ಕೊಡೋದಾಗಲಿ ಅದನ್ನು ಇದನ್ನಾಗಲಿ ಕೊಟ್ಟು ಸಹಾಯ ಮಾಡುವ ಮನಸ್ಸಿರುತ್ತೆ. ಆದರೆ ನೀವು ನಿಮ್ಮ ಸ್ವಂತ ಮಗನನ್ನು ಬಲಿಯಾಗಿ ತ್ಯಾಗವಾಗಿ ಅರ್ಪಿಸಿಕೊಡಲಾಗ್ತದೋ? ದೇವರು ತನ್ನ ಏಕೈಕ ಮಗನನ್ನು, ತನ್ನ ಸ್ವಂತ ಮಗನನ್ನು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟಾಗ ಆತನೊಂದಿಗೆ ಸಮಸ್ತವನ್ನು ನಮಗೆ ಒದಗಿಸಿಕೊಡುವಾತನಾಗಿದ್ದಾನೆ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಎಲ್ಲವೂ ಯೇಸುವಿನಲ್ಲಿ ಗುಪ್ತವಾಗಿವೆ. ಅದಕ್ಕೆ ಯೇಸುವನ್ನು ಹೊಂದಿಕೊಂಡವರು ತೃಪ್ತರಾಗಿರುತ್ತಾರೆ, ಸಂಪೂರ್ಣರಾಗಿರುತ್ತಾರೆ, ಜಯಶಾಲಿಗಳಾಗಿರುತ್ತಾರೆ. ಎಲ್ಲಾ ವಿಷಯಗಳಲ್ಲಿ ದಿವ್ಯದಾನಗಳನ್ನು ಹೊಂದಿಕೊಂಡು ಫಲಿಸಿ ಆಶೀರ್ವದಿಸಲ್ಪಡ್ತಾರೆ. ನೀವು ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಲೇ ಇನ್ನು ಸೈತಾನನಿಗೆ ಭಯಪಡುತ್ತಾ ಅವನಿಗೆ ಹೆದರಿ ಅವನಿಗೆ ಬೆದರುವವರಾಗಿರೋದಾದರೆ, ಎಡವಿ ಬೀಳುವವರಾಗಿರೋದಾದರೆ ಗಮ್ಯಕ್ಕೆ ಸೇರ್ಲಿಕ್ಕಾಗ್ತದೋ? ಆಗ ಕರ್ತನು ನಮ್ಮ ಪಕ್ಷದಲ್ಲಿ ಇರಲು ಸಾಧ್ಯವೋ? ಪಾಪದ ತಂಟೆಗೆ ಹೋಗದಂತೆ ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕೆಂದು, ಪಾಪವನ್ನು ಅಸಹಿಸಿಕೊಂಡು ದೇವರನ್ನೇ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪಾಪದಲ್ಲಿಯೂ ಮನಸ್ಸಿಟ್ಟುಕೊಂಡು ದೇವರ ಆಶೀರ್ವಾದ ಬೇಕು ಅನ್ನುವವರು ಮೋಸ ಹೋಗ್ತಾರೆ ಪ್ರಿಯರೇ, ನಷ್ಟ ಹೋಗ್ತಾರೆ. ನಿಜವಾದ ಆ ಜಯವು ಯೇಸುವಿನೊಂದಿಗೆ ಮಾತ್ರ ಸಾಧ್ಯ. ಆತನು ನಮ್ಮ ಪಕ್ಷದಲ್ಲಿರುವಾಗ ನಾವು ಸೈತಾನನನ್ನು ಎದುರಿಸುವವರಾಗಿರುತ್ತೇವೆ, ಜಯಿಸುವವರಾಗಿರುತ್ತೇವೆ. ಆತನು ನಮ್ಮ ಪಕ್ಕದಲ್ಲಿ ನಿಂತಿರುವಾಗ ಯೇಸು ನಮ್ಮನ್ನು ಆ ಸೈತಾನನ ತಂತ್ರಗಳಿಂದ, ಮಾಯಗಳಿಂದ, ಮೋಸಗಳಿಂದ, ವಂಚನೆಗಳಿಂದ, ಯುಕ್ತಿಗಳಿಂದ, ಕುಯುಕ್ತಿಗಳಿಂದ, ಕುತಂತ್ರಗಳಿಂದ ನಮ್ಮನ್ನು ತಪ್ಪಿಸುತ್ತಾರೆ. ಅದಕ್ಕೆ ಯೇಸುವಿನ ಸನ್ನಿಧಿಯನ್ನು ಕೋರಿಕೊಳ್ಳೋಣ. ಯೇಸುವೆ, ನೀವು ನನ್ನ ಪಕ್ಕದಲ್ಲಿರಿ, ನೀವು ನನ್ನೊಂದಿಗಿರಿ ದೇವ್ರೆ, ನನ್ನೊಳಗಿರಿ, ನನ್ನ ಸಂಗಡ ಬನ್ನಿರಿ ಎಂಬ ಚಿಕ್ಕ ಚಿಕ್ಕ ಪ್ರಾರ್ಥನೆ ಮಾಡುವುದನ್ನು ಕಲಿರಿ. ನಿಮ್ಮ ಪ್ರಾರ್ಥನೆ ಕೇಳುವ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಾನು ಟೂ ಬ್ಯುಸಿ ಎಂದು ಹೇಳೋದಿಲ್ಲ. ನಾನು ಬಹಳಷ್ಟು ಜನರೊಂದಿಗೆ ಇರಬೇಕಾಗತ್ತೆ, ನಿಮ್ಮೊಂದಿಗೆ ಇರಲಿಕ್ಕಾಗಲ್ಲ ಎಂದು ಹೇಳುವ ಆತನಲ್ಲ. ಆತನು ಒಂದೇ ಸಮಯದಲ್ಲಿ ಎಲ್ಲರ ಸಂಗಡ ಎಲ್ಲಾ ಸ್ಥಳಗಳಲ್ಲಿ ಇರಬಲ್ಲ ದೇವರಾಗಿದ್ದಾರೆ. ಹಾಗಾಗಿ ಕರ್ತನೇ, ಜೀವಿತ ಕಾಲವೆಲ್ಲ ನನ್ನ ಸಂಗಡ ಏರಿ ಎಂದು ಹೇಳಬೇಕು. ಅದಕ್ಕಾಗಿ ಒಬ್ಬ ಕ್ರೈಸ್ತನಿಗೆ ಬೇಕಾದದ್ದು ಪ್ರಾರ್ಥನೆ. ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ಕರ್ತನು ತನ್ನ ಕಣದೃಷ್ಟಿ ನಮ್ಮ ಮೇಲಿಡುತ್ತಾರೆ. ನೋಡಿ, ಪ್ರಾರ್ಥಿಸುವಾಗ ನಮಗೆ ಗೊತ್ತಾಗಲಾರದಂತೆ ನರಳಾಟದಿಂದ ಪ್ರಾರ್ಥಿಸುವಂತೆ ದೇವರು ತನ್ನ ಆತ್ಮ ನಮ್ಮ ಮೇಲೆ ಸುರಿಯ ಮಾಡ್ತಾರೆ. ಪ್ರಾರ್ಥನೆ ಜೀವಿತ ಇರುವಾಗ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತೇವೆ, ಸೈತಾನನ ತಂತ್ರಗಳೆಲ್ಲ ಕಂಡುಕೊಳ್ತೇವೆ. ಅದಕ್ಕೆ ವೈಯಕ್ತಿಕ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಪ್ರಾರ್ಥನೆ ಮಾಡಬೇಕು. ಹಾಗೂ ಇಂದು ಶುಕ್ರವಾರವಲ್ಲವೋ? ಶುಕ್ರವಾರ ಪ್ರತಿ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುತ್ತೆ, ನಿಮ್ಮ ಸಭೆಯಲ್ಲಿ ನಡೆಯುತ್ತೆ. ನೀವು ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ನಿಮ್ಮ ಜೊತೆ ವಿಶ್ವಾಸಿಗಳೊಂದಿಗೆ ಐಕ್ಯವಾಗಿದ್ದು ನೀವು ಕೂಡ ಪ್ರಾರ್ಥಿಸಿರಿ. ಎಷ್ಟು ಹೆಚ್ಚು ನೀವು ಪ್ರಾರ್ಥಿಸುತ್ತೀರೋ ಅಷ್ಟೇ ಹೆಚ್ಚು ನೀವು ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತೀರಿ. ಆ ರೀತಿಯಾಗಿ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಗೊತ್ತಾಗದ ಹಾಗೆ ಎಷ್ಟೋ ವಿಷಯಗಳಲ್ಲಿ ನೀವು ಬಿಡುಗಡೆಯನ್ನು ಕಾಣುತ್ತೀರಿ. ಅದಕ್ಕಾಗಿಯೇ ದೇವರು ನಮ್ಮ ಪಕ್ಷದಲ್ಲಿರಬೇಕಾದರೆ ನಾವು ದೇವರ ಪಕ್ಷದಲ್ಲಿರಬೇಕು. ಆತನು ನಮ್ಮ ಪಕ್ಕದಲ್ಲಿ ನಿಂತುಕೊಳ್ಳಬೇಕಾದರೆ ನಾವು ಆತನನ್ನು ಆಹ್ವಾನಿಸಿಕೊಂಡು ನಮ್ಮ ಹೃದಯ ಸಿಂಹಾಸನದಲ್ಲಿ ಕುಡ್ಡಿಸಿಕೊಳ್ಳಬೇಕು. ಆಗಲೇ ನಾವು ಸೋಲನ್ನು ಕಾಣಲಾರದಂತೆ ಎಲ್ಲಾ ವಿಷಯಗಳಲ್ಲಿ ಜಯ ಕಾಣುತ್ತೇವೆ, ಆನಂದದಿಂದ ಸಮೃದ್ಧಿಯಿಂದ ಇರುತ್ತೇವೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತಗಳನ್ನು ಒಂದು ಸಾರಿ ನೋಡಿರಿ ದೇವರೇ. ಪ್ರಾರ್ಥನೆಯಿಲ್ಲದವರಾಗಿ ನಿಮ್ಮಿಂದ ದೂರ ಹೋಗಿ ಸೈತಾನನಿಗೆ ಒಳಗಾಗಿ ಸಮಸ್ಯೆಗಳ ಬಲೆಯೊಳಗೆ ಸಿಕ್ಕಾಕೊಳ್ತಿದ್ದೇವೆ. ನೀವು ನಮ್ಮ ಪಕ್ಕದಲ್ಲಿ ನಿಂತು ನಮ್ಮ ಜೊತೆಯಾಗಿದ್ದು ಪ್ರತಿ ಕೇಡಿನಿಂದ, ಪ್ರತಿ ಹೋರಾಟದಿಂದ, ಪ್ರತಿಯೊಂದು ಸೈತಾನನ ಯುಕ್ತಿ ಕುಯುಕ್ತಿಗಳಿಂದ ಬಿಡಿಸಿರಿ. ನೀವು ನಮ್ಮನ್ನು ಪ್ರೀತಿಸಿದ ದೇವರಾಗಿದ್ದೀರಿ ಎಂದು ಗುರುತಿಸುವುದಕ್ಕೂ, ನಿಮ್ಮೊಂದಿಗೆ ದಿನ ಪ್ರಾರಂಭಿಸಿ ನಿಮ್ಮೊಂದಿಗೆ ದಿನ ಮುಗಿಸುವಂತೆ ಪ್ರತಿ ಕೆಲಸದಲ್ಲಿಯೂ ನಿಮ್ಮ ಸಫಲತೆಯನ್ನು ನೋಡುವುದಕ್ಕೂ, ಗರ್ಜಿಸೋ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿರುವ ಸೈತಾನನ ಬಾಯೊಳಗೆ ಸಿಕ್ಕಾಕೊಳ್ಳದಂತೆ ದೇವರ ಬೇಲಿಯ ಅಡಿಯಲ್ಲಿ ಕಾಪಾಡಲ್ಪಡುತ್ತಾ ನಮ್ಮ ವಿಷಯದಲ್ಲಿ ನೀವು ಹಾಕಿದ ಪ್ರಣಾಳಿಕೆಯಲ್ಲಿ ನಾವು ನಡೆದುಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದಲೂ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ತಪ್ಪದೆ ದೇವರು ನಮಗೆ ಉತ್ತರ ಕೊಡುತ್ತಾರೆ. ಆತನು ನಮ್ಮೊಂದಿಗೆ ನಮ್ಮೊಳಗೆ ಇರುವ ದೇವರಾಗಿದ್ದಾರೆ. ಆತನನ್ನು ಹೊಂದಿಕೊಂಡಂತಹ ನಾವು ಧನ್ಯರು. ಅಂತಹ ಕೃಪೆ ನಿಮಗೆ ಅನುಗ್ರಹಿಸಲ್ಪಡಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗಬಹುದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ 1 ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ 1 ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.